ಮರೆತಿರುವುದು ಏನು? ಇಲ್ಲವೇ ಮತ್ತೇನು ನಾರಾಯಣ? ಅರ್ಜುನ ಜನಾರ್ದನ ಪತ್ನಿಯರೊಡನೆ ಸುರತಾನಂದದಲ್ಲಿ ಮಗ್ನನಾಗಿರಬಹುದೋ ಏನು? ಇದ್ದರೆ ಇರಬಹುದು ಪರಮಾತ್ಮ. ಧನುಂಜಯ ಧನಚಾರಿಯೇ ಇಲ್ಲವೇ ಮತ್ತೇನು ನಾರಾಯಣ? ಶತ್ರುಗಳು ನಿರ್ಮಿಸಿದ ಪತ್ನಿಯುವರೊಳಗೆ ಮೃತ್ಯು ಹೊಂದಿರಬಹುದೋ ಏನು? ಈ ಸಂಗತಿಯನ್ನು ತಿಳಿಯಬೇಕಾದರೆ ಧರ್ಮಜನಲ್ಲಿಗೆ ಹೋದರೆ ನಿಜವಾಗಿ ತಿಳಿಯಬಹುದು. ಗಾಂಧೀವಿ ಬಿಡು ಬಿಡು ಯೋಚನೆಯನ್ನು ಯಾತಕ್ಕೆ ಮಾಡುವಿ? ಅಯ್ಯೋ ಮುರಾಂತಕನೇ, ಕಲಿಪಾತನೆ ಕಾಣಲಾರೆನೋ ಅಭಿಮಾನ್ಯನ ಮುಖವನ್ನು ಬೇಗನೆ. ಸೊರಣಿ ತೊಲಗಿದ ಗಗನದಂತೆ ಪಂಖೇರಿ ಇಲ್ಲದ ಸರಸಿಯನ್ನು ಕಂಡಂತೆ ಕೇಸರಿ ಲಾಭವ ಇಲ್ಲದೆ ಕಾಣದಂತೆ ಹೌದೇನು? ಪರಮ ತತ್ವನ್ನರಿಯದ ನರನ ವಿದ್ಯಾ ರಚನೆಯಂತೆ ಪುತ್ರನಿಲ್ಲದ ಮೇಲೆ ಈ ಸಂಪತ್ ಭರಿತವೆಲ್ಲ ಸುಡಬೇಕೆ? ಅದೇಕೆ ಸುರಹರನೇ ಕಲಿಪಾತನೆ, ಈಗೋ ನೋಡು, ವೀರ ನಾರಿಯರ ಕಡನೆ ಕೈವಾರ ನಾರಿಯ ರತ್ನ ದಾರತಿಯನ್ನು ತಂದಿಯರು ಅಭಿಮಾನ್ಯವಿಲ್ಲದ ಇವರ ಜಯದುತ್ಸವ ದಾರತಿಗಳೆಲ್ಲ ದಾರಿಗೆ ಬೇಕು. ನಿಮ್ಮ 5 ಮಂದಿ ಪಂಚ ಪಾಂಡವರಿಗೆ ಬೇಕಲ್ಲವೇ ಪಾರ್ಥ? ಅಯ್ಯೋ ನಾರಾಯಣ, ಫಲ್ಗುಣ ಸುಭದ್ರ, ನಿನ್ನ ಸಾಹಸ ಕೊದಗದೆಯನ್ನ ಪಂಥ ಪರಾಕ್ರಮಕ್ಕೆ ಬೆಂಕಿ ಹಚ್ಚಿ ಸುಡಲೇ? ಪಡ ಎಂದು ಮುಗಿದ ಬಿಸಾಡಲೇ? ಕುಲಶೈಲತ್ರಗಳೆಲ್ಲ ಕಿಚ್ಚೀಡಾಡಲೇ? ಚಂಚಲದಿಂದ ಬುಗ್ಗಿಲ್ಲನ್ನುವ ರೋಷಾಜ್ಞೆ ಬಳಿರ ಚಲವು ಮಾಡಿದ್ದಲೇ? ಬಡಿಯಲೇ? ಅಯ್ಯೋ ಎಷ್ಟು ಹೊಡೆದುಕೊಂಡನೇ ಫಲವೇನಿದೆ? ಜಡಜಾಕ್ಷನೇ, ನಿನ್ನೊಡಲೊಳಗಿನ ಕಡಬೇದವನ್ನೊಯ್ಸಿ ಪಡೆದ ಮಗನನ್ನು ಕೌರವರ ಪಡೆ ಒಳಗೆ ಅಡಗಿಸಿದೆಯಾ ಕಡಲ ಸೈನ? ನಿನ್ನ ಕಪಟವು ದಾರಿಯ ತಿಳಿಯದು. ಸಾಕು ಸಾಕು, ನಿನ್ನ ಸಹವಾಸವೇ ದೊಡ್ಡದು ಮುರಾರಿ. ದಾರಿಯ ತಿಳಿಯದು ದಾರಿ. ಸಾರಥಿ ಸ್ವಾಮಿ, ನರನ ಕಡುದು ಮಾನವು ರಂಜಿಸಿತು. ಮೂರ್ಛಗವೆಲ್ಲ ನನ್ನನ್ನು ಹೀಗ ಯಾರೇನೆಂದರು ನನಗೆ ಚಿಂತೆ ಇಲ್ಲ. ಹೌದು ದೇವ. ಸಾರಥಿ ಸ್ವಾಮಿ, ಅರ್ಜುನನ ಕೋಪ ಜ್ವಾಲೆಯರ ಬಸಕ್ಕೆ ಭುವನ ಬ್ರಹ್ಮಾಂಡ ಮೂಡಿತೆಂಬಂತೆ ಸುರ ನಗರಿಯು ನಡುಗಿ ಸುರೇಶ್ವರನು ಯಾವ ದಾರಿ ಎಂದು ಹರನೋ ಏನು? ದಾತ್ರಿ ಎಂಬತ್ತ ಆದಿಶೇಷನು ತತ್ತರಗೊಂಡನೋ ಏನು? ವೃತ್ತಿ ಪರಮೇಶ್ವರನ ಮರೆ ಒಕ್ಕಳೋ ಏನು? ಯಾವತ್ ರಾಜಾದಿರಾಜರುಗಳು ತಮ್ಮ ಸುಖ ಭಾಗ್ಯಗಳು ಬಿಟ್ಟು ಎಪ್ಪಲಾಯನಕ್ಕೆ ಮೈಗೊಟ್ಟರೋ ಏನು? ಸಾರಥಿ ಸ್ವಾಮಿ, ಸುರ ನರ ಕರುಣ ಗಂಧರ್ವಾದಿಗಳೆಲ್ಲ ಹೆದರಿ ಭಯ ಭ್ರಾಂತರಾದರೆ ಏನು? ಸಾಕು ಸಾಕು ಮಾಡಿಲ್ಲಿಗೆ ಇದುಷ್ಟರು ನಲ್ಲಿಗೆ ಬಂದೆನು, ರಥವನ್ನು ನಿಲ್ಲಿಸುವೆನು. ಸಾರಥಿ ನಾನಿನ್ನು ಈ ಸಮಯದಿ ಪಾಂಡವರ ಬಳಿಗೆ ಹೋಗದಿರುವುದು ನನಗೆ ಬಹು ಲೇಸಾಗಿ ತೋರುವುದು. ಅರ್ಜುನನ ಕೋಪ ಬೇರೆ ತಪ್ಪಿತು. ಸಾರಥಿ ನಾನಿನ್ನು ಹಿಂದಿರುಗುವೆನು ಅತಿ ಜಾಗೃತಿ. ಅಣ್ಣ ಧರ್ಮನಂದನ, ಸೌಂದರ್ಯ ಅತಿಶಯದಿಂದ ಒಪ್ಪುವ ಎನ್ನ ಮನಕ್ಕೆ ಆನಂದವನ್ನು ತೋರುಬೇಕನೆ. ಅಹೋ ಅಗ್ರಜ, ಎನ್ನ ಸೌರ್ಯ ತಕ್ಕ ಮಿತ್ರವನ್ನು ನೋಡುವನು. ಜಾಗೃತಿಯಿಂದ ಕರೆಯಿಸು. ಪೌಂಡೇಂದ್ರ ಬಿಂಬದೊಳ ಒಪ್ಪುವ ಅಪರಿಮಿತ ಸಾಯಾಸಿಯಾದ ನಿಗುಲಸ್ತಕನ ನಿಪುಣನ ಮುಖವನ್ನು ತೋರಿಸು. ಜಗ ಜಗಿಸುವ ಮಗನ ಮಣಿ ರಥದಲ್ಲಿ
ಧ್ವಜಾಯಿತಿಗಳಲ್ಲ ಎಲ್ಲಿ ಒಂದಾದರೂ ಕಾಣವಲ್ಲವಲ್ಲೋ ಧರ್ಮನಂದನ. ಒಂದು ಮಾತನ್ನಾಡದೆ ಮೌನದಿಂದ ಕುಳಿತಿಯಲ್ಲೋ ಈ ಕ್ಷಣ. Mother,